ಡಿಸೆಂಬರ್ 2ರ ಸೋಮವಾರದಿಂದ ಪುತ್ತೂರು ನಗರಸಭಾ ವ್ಯಾಪ್ತಿಯ ಪ್ರಮುಖ ರಸ್ತೆಗಳು ಸೇರಿದಂತೆ ಎಲ್ಲ ರಸ್ತೆಗಳ ಮರುಡಾಮರೀಕರಣ ಮತ್ತು ತೇಪೆ ಕಾರ್ಯ ಆರಂಭವಾಗಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ತಿಳಿಸಿದ್ದಾರೆ. ಈ ಬಾರಿ ವಿಪರೀತ ಮಳೆ ಇರುವ ಕಾರಣ ರಸ್ತೆಗಳು ಸಂಪೂರ್ಣ ಜಖಂಗೊಂಡಿದ್ದು ಮಾತ್ರವಲ್ಲದೆ ಹೊಂಡಗುಂಡಿಗಳಿಂದ ತುಂಬಿದೆ. ಮಳೆ ನಿಂತ ಬಳಿಕ ಕಾಮಗಾರಿ ಪ್ರಾರಂಭ ಮಾಡಬೇಕಾದ ಅನಿವಾರ್ಯತೆ ಮತ್ತು ಡಾಮರು ಉತ್ಪನ್ನಗಳ ಉತ್ಪಾದನೆಗೆ ಕಳೆದ ವಾರ ಪ್ರಾರಂಭ ಮಾಡಿರುವ ಕಾರಣ ಮರು ಡಾಮರೀಕರಣ ವಿಳಂಬವಾಗಿತ್ತು. ಸೋಮವಾರದಿಂದ ಕಾಮಗಾರಿ ಪ್ರಾರಂಭಗೊಂಡು ಶೀಘ್ರದಲ್ಲೇ ಎಲ್ಲಾನ ದುರಸ್ತಿಯಲ್ಲಿರುವ ರಸ್ತೆಗಳ ದುರಸ್ತಿ ಕಾರ್ಯ ಪೂರ್ಣಗೊಳ್ಳಲಿದೆ. ಅದೇ ರೀತಿ ಈ ಹಿಂದೆ ಶಂಕುಸ್ಥಾಪನೆಗೊಂಡ ಎಲ್ಲ ಕಾಮಗಾರಿಗಳು 2 ತಿಂಗಳೊಳಗಡೆ ಪೂರ್ಣಗೊಳ್ಳಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ನಗರಸಭೆಯ ಒಳಗಡೆ ಇರುವಂತಹ ರಸ್ತೆಗಳು ಹದಗೆಟ್ಟಿದೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಈವರೆಗೆ ನಾವು ಮಳೆ ಕಡಿಮೆ ಆಗಲಿ ಮತ್ತು ವಿಟಮಿನ್ ಪ್ಲಾಂಟ್ಸ್ ಅಂದರೆ ಏನು ಡಾಮರೀಕರಣ ಮಾಡುವಂಥ ಪ್ಲ್ಯಾಂಟ್ಗಳೇನಿದೆ ಅದು ಇವಾಗ 1 ವಾರದ ಮೊದಲು ಆರಂಭಗೊಂಡಿದೆ, ಕಾರ್ಯಾರಂಭಗೊಂಡಿದೆ. ಅದರಿಂದ ಕೂಡಲೇ ಸೋಮವಾರದಿಂದ ನಂತರ ನಗರದ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಮಾಡಲಿಕ್ಕೆ ಆಗ್ತದೆ. ಮರು ಡಾಮರೀಕರಣ ಮತ್ತು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಆರಂಭ ಮಾಡ್ತೇವೆ. ಕೋರ್ಟ್ ರೋಡ್ನಲ್ಲಿರುವಂಥ ರಸ್ತೆ ಈ ಹಿಂದೆ 1 ಕೋಟಿ ಡಾಮರೀಕರಣ ಆಗಿತ್ತು, ಅದು ಕ್ವಾಲಿಟಿ ಸರಿಯಾಗಲಿಲ್ಲ. ಅದಕ್ಕೆ ಅದರ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ಅದಕ್ಕೆ ಮರು ಡಾಮರೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಗರದ ಹೊರಗಡೆ ಇರುವಂಥ ರಸ್ತೆಗಳು PWD ರಸ್ತೆಗಳಿಗೆ ಏನಿದೆ ಅದರ ಎಲ್ಲ ಪ್ಯಾಚ್ ವರ್ಕ್ಗಳು ಈಗಲೇ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ವರ್ಷ ಹೆಚ್ಚು ಮಳೆ ಇದ್ದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಕಡೆಯಲ್ಲಿ ರಸ್ತೆ ಮಳೆ ಹಾನಿಗಾಗಿದೆ. ಮಳೆ ಹಾನಿಗಾಗಿ ಕೂಡ ಒಂದು 3 ಕೋಟಿ ರೂಪಾಯಿಯನ್ನು ಸರ್ಕಾರದಿಂದ ಈಗಲೇ ಕೇಳಿದೆ. ಎಲ್ಲ ರಸ್ತೆಗಳನ್ನು ಮುಂದಿನ ದಿವಸಗಳಲ್ಲಿ ಸಂಚಾರಕ್ಕೆ ಯೋಗ್ಯವಾಗಿರುವ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ 2 ದಿವಸದಲ್ಲಿ ಆರಂಭ ಆಗ್ತದೆ. ಈ ಹಿಂದೆ ನಾವು ಶಿಲಾನ್ಯಾಸ ಮಾಡಿದಂಥ ಎಲ್ಲ ಕಾಮಗಾರಿಗಳು ಕೂಡ ಈಗ ಆರಂಭ ಆಗಿದೆ. ಮುಂದಿನ 2 ತಿಂಗಳಲ್ಲಿ ನಗರಸಭೆಯ ಒಳಗಡೆ 2 ಕೋಟಿ ರೂಪಾಯಿಯ ಕಾಮಗಾರಿಗಳು ಎಲ್ಲ ಕಾಮಗಾರಿಗಳು ಮುಂದಿನ ದಿವಸಗಳಲ್ಲಿ ಆರಂಭ ಆಗ್ತದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.